ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. IPL ಮ್ಯಾಚ್ ಶುರು ಆಗೇ ಹೋಯ್ತು. IPL ಮ್ಯಾಚ್ ನಾವು ಫ್ರೀಯಾಗಿ ನೋಡೋಕ್ಕಾಗಲ್ವಾ ಅನ್ನೋದಕ್ಕೆ ಉತ್ತರ ಇರುತ್ತೆ. ಅದ್ರ ಜೊತೆಗೆ ನೀವು ಮ್ಯಾಚಸ್ಗಳನ್ನ ಹೆಂಗೆ ನೀವು ಮೊಬೈಲಲ್ಲಿ ನೋಡೋದಂತಲೂ ಕೂಡ ಹೇಳ್ತೀನಿ, ಆಯಿತಾ? ಓಕೆ. ಸೊ ಮೊದಲು ನೀವು ಟಿ ವಿ ಇಟ್ಟಿದ್ದೀರಾ ಅಂತಂದರೆ, ರೀಚಾರ್ಜ್ ಮಾಡಿಸ್ಕೊಂಡಿರ್ತೀರ, ಆರಾಮಾಗಿ ಟಿ ವಿ ನೋಡ್ಕೋಬೋದು ನೀವು. ಆದರೆ ನೀವು ಮೊಬೈಲಲ್ಲಿ ನೋಡಬೇಕು ಅಂತಂದರೆ ರೀಚಾರ್ಜ್ ಮಾಡಿಸ್ಲೇಬೇಕು. ಫ್ರೀಯಾಗಂತೂ ನೋಡೋಕ್ಕಾಗಲ್ಲ. ಓಕೆ, ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ, ಮಾಡಿಸ್ಕೊಂಡ್ರೆ ಆಯಿತು ಹುಡುಗರು, ಯಾರೋ ಹಾಕ್ತಾರೆ, ಲೈವ್ ಸ್ಟ್ರೀಮ್ ಆನ್ ಮಾಡ್ತಾರೆ, ನೋಡೋಣ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಯಾರೋ ಹಾಕೋತಾರೆ ಅಂತ ಅಂದ್ಕೊಂಡು ನಾನು ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದೆ. ರೀಚಾರ್ಜ್ ಮಾಡ್ಕೊಳ್ತೇನೆ. ನನ್ನ ಫೇವ್ರೆಟ್ ಟೀಮು ಮುಂಬೈ ಇಂಡಿಯನ್ಸ್ ಮ್ಯಾಚ್ನ ಅರ್ಧ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದೀನಿ. ಓಕೆ, ಅರ್ಧ ಮ್ಯಾಚ್ ಆದಮೇಲೆ ಅರಿವಾಯಿತು ನನಗೆ, ಅಯ್ಯೋ ಯಾರು ಹಾಕಲ್ಲ ಗುರು, ಹಾಕಿದ್ರು ಬರೀ ಲೈವ್ ಸ್ಟ್ರೀಮಲ್ಲಿ ಆ ಸ್ಕೋರ್ ಕಾರ್ಡ್ ಮಾತ್ರ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಅದನ್ನು ನಾವು ಕ್ರಿಕ್ ಬುಝಲ್ಲೇ ನಾವು ನೋಡ್ಕೋಬೋದು ಹೋಗ್ಬಿಟ್ಟು. ಸೊ ಅರ್ಧ ಮ್ಯಾಚ್ ಆದಮೇಲೆ ಹುಡುಗರು ಇದಾಗಲ್ಲ ಅಂದ್ಬಿಟ್ಟು ಆಮೇಲೆ ಹೋಗಿ ರೀಚಾರ್ಜ್ ಮಾಡಿಕೊಂಡೆ. ಓಕೆ, ಒಂದಂತೂ ಕನ್ಫರ್ಮ್ ಮಾಡ್ಕೊಬಿಡಿ, IPLನ ನೀವು ಮೊಬೈಲಲ್ಲಿ ನೋಡಬೇಕು ಅಂತಂದರೆ ನೀವು ರೀಚಾರ್ಜ್ ಮಾಡಿಕೊಳ್ಳೇಬೇಕು, ಆಯಿತಾ? ಸೊ ಇವಾಗ ರೀಚಾರ್ಜ್ ಪ್ಲ್ಯಾನ್ಸ್ಗಳು ಎಷ್ಟೆಷ್ಟಕ್ಕಿದೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಾರೆ ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವೀಡಿಯೋ ನೋಡಿ. ಅದರಲ್ಲಿ ಡಿಫ್ರೆಂಟ್ ಪ್ಲ್ಯಾನ್ಸ್ಗಳಿದೆ. ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತಂದರೆ ಆ ದುಡ್ಡಿಗೆ ನೀವು ಜಾಯ್ನ್ ಆಗಿ ನೀವು ಮೆಂಬರ್ ಆಗ್ಬೋದು. ಆದರೆ ಕಮ್ಮಿ ಬೆಲೆಗೆ ನೀವು ಜಾಯ್ನ್ ಆಗಬೇಕು, ನಾವು IPL ಮ್ಯಾಚಸ್ಗಳನ್ನ ನೀವು ನೋಡಬೇಕು ಒಂದು ವರ್ಷ ಅಂತಂದರೆ, ಒಂದು ವರ್ಷ ತನಕ ನಡೆಯಲ್ಲ IPL, ಒಂದು ವರ್ಷ ನೀವು ಮೆಂಬರ್ ಆಗಿರಬೇಕು ಅಂತಂದರೆ ನಾನು ಹೇಳುವಂಥ ಪ್ಲ್ಯಾನ್ಗೆ ಜಾಯ್ನ್ ಆಗಿ. ಓಕೆ, ಜಾಯ್ನ್ ಆದಮೇಲೆ ಯಾವ ಥರ ಮೆಂಬರ್ಶಿಪ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನು ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಓಕೆ, ಸೊ ಫಸ್ಟು ನೀವು jio ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಜಿಯೋ ಕ್ರಿಕೆಟ್ ಪ್ಯಾಕ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿದ್ರಲ್ಲಿ ನಿಮಗೆ 499 ಒಂದು ಆಪ್ಷನ್ ಇರುತ್ತೆ, ಜಿಯೋ ಕ್ರಿಕೆಟ್ ಪ್ಯಾಕು. ಅದಕ್ಕೆ ನೀವು ರೀಚಾರ್ಜ್ ಮಾಡ್ಕೊಳ್ಳಿ, ಸರಿನಾ? 56 ದಿನಗಳ ಕಾಲ ನಿಮಗೆ ಇಂಟರ್ನೆಟ್ ಸಿಗುತ್ತೆ, ಅದ್ರ ಜೊತೆಗೆ ಫೋನ್ ಕಾಲ್ಗಳು ಸಿಗುತ್ತೆ, ಮೆಸೇಜಸ್ಗಳು ಸಿಗುತ್ತೆ. ಏನು ಸಿಗಬೇಕು ಜಿಯೋದಲ್ಲಿ ಒಂದು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅದು ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಹಾಟ್ಸ್ಟಾರು VIP ಆಗ್ತೀರಾ. ಓಕೆ, ಸಬ್ಸ್ಕ್ರಿಪ್ಷನ್ ಸಿಗುತ್ತೆ 1 ವರ್ಷ. ಪ್ಲ್ಯಾನ್ ಮಾತ್ರ 56 ದಿನಗಳ ಕಾಲ ಇರುತ್ತೆ, ಆದರೆ ನೀವು ಮೆಂಬರ್ಶಿಪ್ ಆಗೋದು 1 ವರ್ಷ. ಸೊ ಬೆನಿಫಿಟ್ ಇದೆ. ಸೊ ಅದರಿಂದ ನಿಮಗೆ ಬೆಸ್ಟ್ ಈ ಒಂದು ಆಫರ್ ಅಷ್ಟೇ. ಓಕೆ, 499 ರೂಪಾಯಿ ಆಫರ್, ಸೂಪರ್. ನಿಮ್ಗೆ ಇಂಟರ್ನೆಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ, ನಾನು ಆವಾಗಲೇ ಹೇಳಿದ್ನಲ್ಲ, ಆಯಿತಾ? ಸೊ ಈ ಒಂದು ಪ್ಲ್ಯಾನ್ಗೆ ನೀವು ರೀಚಾರ್ಜ್ ಮಾಡ್ಕೊಳ್ಳಿ. ಓಕೆ, ರೀಚಾರ್ಜ್ ಮಾಡ್ಕೊಂಡ ತಕ್ಷಣ ನಾವು ಮೆಂಬರ್ ಆಗಿಬಿಡ್ತೀವ ಏನು ಅಂತ ಅದನ್ನು ಕೂಡ ಕ್ಲಾರಿಫಿಕೇಷನ್ ಮಾಡಿಬಿಡ್ತೀನಿ. ಯಾಕೆಂದರೆ ನಾನು 499 ರೀಚಾರ್ಜ್ ಮಾಡಿಕೊಂಡೆ, ಮ್ಯಾಚ್ ಬೇರೆ ಅರ್ಧ ಆಗಿಬಿಟ್ಟಿದೆ, ಓಪನ್ ಮಾಡ್ತಾಯಿದ್ದೀನಿ, ಬರ್ತಾಯಿಲ್ಲ. ಅಲ್ಲೂ ಮತ್ತೆ ಸಬ್ಸ್ಕ್ರಿಪ್ಷನ್ ಆಗಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ನಾನು ಆಲ್ರೆಡಿ ರೀಚಾರ್ಜ್ ಮಾಡಿಬಿಟ್ಟಿದ್ದೀನಿ 499ಗೆ, ತಲೆಗೆಟ್ಟಾಯಿತು. ಆಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ಮೆಸೇಜ್ ಕಳಿಸಿದ್ರು ಜಿಯೋದವರು, ಓಕೆ ನಿಮ್ದು ಹಾಟ್ಸ್ಟಾರ್ ಇವಾಗ ಸಬ್ಸ್ಕ್ರಿಪ್ಷನ್ ಆಗಿದ್ದೀರಾ ಅಂತ. ಅದಾದಮೇಲೆ ಹೋಗಿ ಮ್ಯಾಚ್ ನೋಡಿದೆ. ಸೊ ಆದ್ದರಿಂದ ನೀವು ತಲೆ ಕೆಡಿಸ್ಕೊಬಿಡಿ. ಓಕೆ, ನನಗಾದಾಗ ನಿಮಗೂ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಮುಂಚಿತವಾಗಿ ಹೇಳ್ಬಿಡ್ತೀನಿ ಕೇಳಿ. 499 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ತಕ್ಷಣ ನಿಮಗೆ ರೀಚಾರ್ಜ್ ಅಮೌಂಟ್ ತೋರಿಸ್ಬಿಡುತ್ತೆ, ಮೆಸೇಜ್ ಬಂದ್ಬಿಡುತ್ತೆ ಟಕ್ ಅಂತ. ಆದರೆ ನೀವು ಹಾಟ್ಸ್ಟಾರ್ ಮೆಂಬರ್ ಆಗಿರೋದನ್ನ ಅವರು ಒಂದು ಮೆಸೇಜ್ ಕಳಿಸ್ಬೇಕು, ಅಲ್ಲಿ ತನಕ ನೀವು ಆ್ಯಕ್ಸೆಸ್ ಮಾಡೋದಕ್ಕಾಗಲ್ಲ. ಅವ್ರು ಮೆಸೇಜ್ ಕಳಿಸಿದ್ಮೇಲೆ ನೀವು ಆ್ಯಕ್ಸೆಸ್ ಮಾಡೋದಕ್ಕಾಗೋದು. ಒಂದು 5 ನಿಮಿಷ ಕಾಯಿರಿ, ಬರುತ್ತೆ ನಿಮಗೆ ಒಂದು ಮೆಸೇಜು, ನೀವು ಇವಾಗ ಹಾಟ್ಸ್ಟಾರಲ್ಲಿ ಮೆಂಬರ್ ಅಂತ. ಹಂಗೆ ಬಂದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಹಾಟ್ಸ್ಟಾರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಸೈನ್ ಇನ್ ಆಗೋದಕ್ಕೆ ಫೋನ್ ನಂಬರ್ ಕೇಳುತ್ತೆ. ಆ ಫೋನ್ ನಂಬರ್ನ ಹಾಕ್ಬಿಟ್ಟು ನೀವು ಯಾವ ನಂಬರ್ಗೆ ರೀಚಾರ್ಜ್ ಮಾಡಿಸಿರ್ತೀರ ಆ ಫೋನ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಆವಾಗ ನೀವು ಮ್ಯಾಚಸ್ಗಳನ್ನ ನೀವು ಲೈವಾಗಿ ಎಷ್ಟೊತ್ತಾದ್ರೂ ನೋಡ್ಬೋದು, ಬೆಳಗಾನ ನೋಡ್ಬೋದು. 1 ವರ್ಷ ಹಾಟ್ಸ್ಟಾರಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಓಕೆ, ಈ ಥರ ಇದೆ ಇದರಲ್ಲಿ ಪ್ರೋಸೆಸ್. ನೀವು ಬರೀ ಹಾಟ್ಸ್ಟಾರಲ್ಲಿ ಹೋಗಿ ಮೆಂಬರ್ ಆಗೋ ಬದಲು ಜಿಯೋದಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ, ಆರಾಮಾಗಿ ಇಂಟರ್ನೆಟು ಸಿಗುತ್ತೆ, ಫೋನ್ ಕಾಲು ಸಿಗುತ್ತೆ, ಮೆಸೇಜಸ್ಗಳು ಸಿಗುತ್ತೆ. ಬೆನಿಫಿಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಇದೆ ಆಫರ್, ಆಯಿತಾ? ಮ್ಯಾಚಸ್ಗಳನ್ನ ನೀವು ಆರಾಮಾಗಿ ನೋಡಬೇಕು ಅಂತಂದರೆ 499 ರೂಪಾಯಿಗೆ ರೀಚಾರ್ಜ್ ಮಾಡ್ಕೊಳ್ಳೇಬೇಕು. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಆಯಿತಾ? ಇವಾಗಲೇ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಯಾರು IPL ನೋಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡ್ತೀರಲ್ವಾ? ಥ್ಯಾಂಕ್ ಯು ಸೊ ಮಚ್ ಶೇರ್ ಮಾಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.